ಸೊ ನಾವು ಟಾಕಿಂಗ್ ಅಬೌಟ್ ಒಂದಿದು ಸರ್ ಸಿನಿಮಾದಲ್ಲಿ ಅದೇ ಅವ್ರ ಸಿನಿಮಾಗಳು ಹೆಂಗೆ ಅಂದರೆ ಕೆಲವ್ರಿಗೆ ಎಂಟರ್ಟೈನ್ಮೆಂಟು, ಕೆಲವ್ರಿಗೆ 100 ಬೀಜಗಳಾಗ್ಬಿಟ್ರದಲ್ಲಿ ಅವರಲ್ಲಿ ಡೈಲಾಗಲ್ಲಿ ಹಾಕಿ ಕಳಿಸ್ಬಿಡ್ತಾರಲ್ಲಿ. ಮನೆಗೆ ಹೋಗೋನ್ ತೊಗೊಂಡೋಗ್ತೀಯ ತೊಗೊಂಡೋಗೋ, ಇಲ್ಲ ಇಲ್ಲಿಂದ ಇಲ್ಲಿಗೆ ಹೋಯ್ತಾ ನಿನ್ನ ಹಣೆ ಬರ ಒಂದು ಹೇಳ್ತಾರೆ. ಪ್ರಪಂಚದಲ್ಲಿ ನೀವು ಹೊಟ್ಟೆಗೆ ಹಿಟ್ಟಿಲ್ಲ ಅಂದರೆ 1 ವಾರ ಬೇಕಾದ್ರೆ ಮನುಷ್ಯ ಬದುಕ್ಬಿಡ್ತಾನೆ, ಆದರೆ ತಲೆಗಿಲ್ಲ ಅಂದರೆ ಫೂಡಿಗೆ ಮೆನು ಇದೆಯಲ್ಲ ಅಂತ ನನಗೆ ಅದೊಂಥರ ಎಷ್ಟು ನಿಜ ಅನ್ನಿಸ್ತು. ಬಾ ನೋಡಿ, ಯಾರೋ ರೀಲ್ ನೋಡ್ತಾ ಅದನ್ನೇ ಟೈಮ್ ವೇಸ್ಟ್ ಮಾಡ್ತಾ ಇರ್ಬೋದು, ಯಾರೋ ಪುಸ್ತಕ ಓದ್ಬೋದು, ಅವ್ರವ್ರ ಮೇಲೆ ಅವರೇ ಡಿಸೈಡ್ ಮಾಡ್ಕೊತಾರೆ ಅನ್ನೋದಕ್ಕೆ. ಅಂದರೆ ಈ ಥರದ ಸತ್ಯಗಳನ್ನೆಲ್ಲ ಪ್ರಪಂಚಕ್ಕೆ ಆಚೆ ತಗೋ ಅಂತ ಹಿಂಗೆ ಕಾರ್ಡ್ ಥರ ಹಿಂಗೆ ಬಿಡ್ತಾರೆ ನೋಡಿ ಆಚೆ. ಅಂತಹ ಮನುಷ್ಯನ ಮೂಡ್ ಹೆಂಗಿರಬೇಡ ಅನ್ನೋದು ನನ್ನ ಪ್ರಶ್ನೆ. ಬಿಕಾಸ್ ನಮ್ಗೆಲ್ರಿಗೂ ಕೋಪ ಬರುತ್ತೆ, ಎಲ್ರಿಗೂ ತಾಳ್ಮೆನೂ ಬರುತ್ತೆ, ಎಲ್ರಿಗೂ ಎಲ್ಲನೂ ಬರುತ್ತೆ ನಾವು ಮನುಷ್ಯರು ಅಂದಮೇಲೆ. ಆದರೆ ಉಪ್ಪಿ ಸರ್ನ ನೀವು ನೋಡಿರ್ದಿರಲ್ಲ ಆ್ಯಸ್ ಅ ರಿಯಲ್ ಹ್ಯೂಮನ್, ನಾಟ್ ಆ್ಯಸ್ ಅ ಸೂಪರ್ ಸ್ಟಾರ್. ಹೌ ಹ್ಯಾಸ್ ಈ ಹ್ಯಾಂಡಲ್ಡ್ ಹಿಸ್ ಎಮೋಷನ್ಸ್ ಆ್ಯಂಡ್ ಮೂಡ್? ಯಾಕೆಂದರೆ ಅಷ್ಟು ಈಸಿಯಾಗಿ ಅದು ಕಾಣೋದು ಇಲ್ಲ, ಎಲ್ರಿಗೂ ಆ್ಯಕ್ಸಸ್ಸೂ ಇಲ್ಲ. ನಾನು ಅಂದರೆ ಎರಡೂ ಸಿನಿಮಾ ಉಪ್ಪಿಟ್ಟು ಮತ್ತು ಇದು ಎರಡೂ ಸಿನಿಮಾ ಶೂಟಿಂಗ್ ಡ್ಯೂರಿಂಗ್ ದ ಶೂಟ್ ಆಲ್ಸೋ ನಾನು ಇರ್ತಿದ್ದರಿಂದ ಐ ಹ್ಯಾವ್ ಸೀನ್ ಹಿಮ್, ಹಿ ಈಸ್ ಸೋ ಪೇಷಂಟ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನನಗೇ ಕೋಪ ಬರುತ್ತಿರುತ್ತೆ, ಆ ಹುಡುಗರು ವಾಡ್ದಾಕ್ಬಿಡೋಣ ಅನ್ನೋಷ್ಟು, ಬಟ್ ಈ ರೇರ್ಲಿ ಲೂಸಸ್ ಪೇಷನ್ಸ್, ವೆರಿ ರೇರ್. ತುಂಬ ಎಕ್ಸ್ಟ್ರೀಮ್ ಮಿಸ್ಟೇಕ್ಗಳು ಮಾಡಿದರೆ ಮಾತ್ರ ಒಂದು ಗದರ್ತಾರೆ, ಬೈತಾರೆ ಅಷ್ಟೇ ಹೊರತು ಯಾವತ್ತೂ ಅವ್ರು ಕಿರ್ಚಾಡಿದ್ದಾಗಲಿ ಕೂಗಾಡಿದ್ದಾಗಲಿ ನೋಡೇ ಇಲ್ಲ ನಾನು ಶೂಟಿಂಗಲ್ಲಿ, ಸ್ಪಾಟಲ್ಲಿ ಯಾವತ್ತೂ ನೋಡಿಲ್ಲ. ಅದು ಹೆಂಗೆ ಅಂತ ನನಗೆ ಇದುವರೆಗೂ ಅರ್ಥ ಆಗಿಲ್ಲ. ಆ ಒಂದು ಲೆವೆಲ್ ಆಫ್ ಪೇಷನ್ಸು ಅದು ಹೆಂಗೆ, ಸಹನೆ ಅಂದರೆ ಸಹಿಸ್ಕೊಳ್ಳೋದು. ಚೆನ್ನಾಗಿ ಹೇಳಿದ್ರಿ, ಇದು ತಾಳ್ಮೆ ಬೇರೆ ಸಹನೆ ಬೇರೆ. ಸಹಿಸ್ಕೊಳ್ಳೋದು ಅಂದರೆ ಇವರೆಲ್ಲ ಈ ಯಾವುದಕ್ಕೂ ನಾನು ಹೇಳಿದ್ದು ಯಾವುದು ಆಗ್ತಿಲ್ವಲ್ಲ, ನಡೀತಿಲ್ವಲ್ಲ ಅಂತ ಇರುತ್ತದೋ, ಬಟ್ ಅದನ್ನು ಹೆಂಗೆ ಸಹಿಸ್ಕೊಂಡು ಅಷ್ಟು ಜನನ ಇಟ್ಕೊಂಡು ಕೆಲಸ ಮಾಡ್ತಾರೆ ಅನ್ನೋದೇ ನನಗೆ ಆಶ್ಚರ್ಯ. ವೆರಿ ರೇರ್ಲಿ ಹಿ ಹ್ಯಾಸ್ ಲಾಸ್ಟ್ ಇಸ್ ಕೂಲ್, ಬಟ್ ಅದು ತುಂಬ ಎಕ್ಸ್ಟ್ರೀಮ್ ಆಗಿರಬೇಕು. ತುಂಬ ಎಕ್ಸ್ಟ್ರೀಮ್ ಆದರೆ ಒಂದು ಸರಿ ಕಿರ್ಚ್ತಾರೆ. ಇಲ್ಲ, ಇದು ನೀವು ಹೇಳೋದು ನಾವು ಕಥೆಯಾಗಿ ಕೇಳಿದ್ರೆ ಕಥೆಯಾಗೇ ಇರುತ್ತೆ. ಇದರಲ್ಲಿ ಏನೋ ದೊಡ್ಡ ಅರ್ಥ ಇದೆಯಲ್ಲ ಅಂತ. ನನಗೆ ರೀಸೆಂಟಾಗಿ ನಿಖಿಲ್ ಕಾಮತ್ ಅವ್ರದ್ದು ಯಾವುದೋ ಪಾಡ್ಕಾಸ್ಟಲ್ಲಿ ಬಿರ್ಲಾ ಇವ್ರದ್ದು ವ್ಯಕ್ತಿ ಬಂದರು, ಅವ್ರು ಕುಮಾರ್ ಬಿರ್ಲಾ. ಆ ಪ್ರೋಮೋದಲ್ಲಿ ನಾನು ಏನು ನೋಡಿದೆ ಅಂದರೆ ಅವ್ರು ಹೇಳ್ತಾರೆ, 30 ವರ್ಷದಲ್ಲಿ ನಾನು 18 ಸತಿ ಕೋಪ ಮಾಡ್ಕೊಂಡಿದ್ದೀನಿ. ನನಗೆ ಫಸ್ಟ್ ನಾನು ಇದನ್ನು ನೋಡಿ ನೀವು ಅಂತ ರಿಯಾಕ್ಷನ್ ಕೊಟ್ರಾ, ನಾನು ಇದನ್ನೇ ಹೋಗ್ಬಿಟ್ಟು ನನಗೆ ಯಾಕೆ ಇದು ಟಚ್ ಆಯ್ತು ಅಂದರೆ ನನಗೆ ಕೋಪ ತುಂಬ ಬರುತ್ತೆ, ಬಟ್ ನನಗೆ ಯಾಕೆ ಕೋಪ ಬರುತ್ತೆ ಅಂತಲೂ ಕೋಪ ಬರುತ್ತೆ. ಹೌದು. ಆಮೇಲೆ ನನಗೆ ಕೋಪ ನನಗೇನು ಮಾಡ್ತಾಯಿದೆ ಅನ್ನೋ ಪ್ರಶ್ನೆ ಇವತ್ತು ಬರ್ತಾಯಿದೆ. ಆಚೆ ಕಡೆ ಹಾಕೋದಿರಲಿ, ಫಸ್ಟ್ ನನ್ನ ಹೆಲ್ತ್ ಹಾಳು ಮಾಡ್ತಾಯಿದೆ, ಹಿಂಗೇನೇನೋ ಸರಿ ಇಷ್ಟೆಲ್ಲ ಆಯಿತಾ. ಈ ಕಡೆ ನಾನು ಡೇವಿಸ್ಗೆ ಹೇಳ್ದೆ, ಅವನು ಕೋಪ ತುಂಬ ಕಮ್ಮಿ ಬರುತ್ತೆ. ಸುಮ್ಮನೆ ಕೇಳಿದೆ, ನೋಡೋ ಹಿಂಗಂದ್ರು ಪ್ರಮೋದಲ್ಲಿ. ಅವನ ರಿಯಾಕ್ಷನ್ ಏನಿತ್ತು ಗೊತ್ತಾ, 18 ಸತಿ ಅಂತ ಅವ್ನು ಯಾಕೆ ಲೆಕ್ಕ ಹಿಡ್ಕೊಂಡು ಕೂತಿದ್ದ. ನಾನು ಅಲ್ಲಿ ಎಲ್ಲರಲ್ಲೂ ನಾನು ರೀಡ್ ಮಾಡ್ತಾ ಇದ್ದೀನಿ ನೋಡಿ, ಇವನು 18 ಸತಿ ಅಂತ ಇವನು ಏನಕ್ಕೆ ಅದನ್ನ ಲೆಕ್ಕ ಹಾಕ್ದ ಅಂತ ಇವನು ಕೇಳ್ತಾ ಇದ್ದಾನೆ. ನಾನು ನೋಡಿದ್ರೆ ಇವನು 18 ಸತಿ, ನಾನು ಯಾವಾಗ ಹಂಗಾಗೋದು ನಾನು ಯೋಚನೆ ಮಾಡ್ತಾ ಇದ್ದೀನಿ. ಬಟ್ ನಾನು ಅದನ್ನೇ ಅವ್ನಿಗೆ ಹೇಳದೆ, ಅಲ್ಲ ಕಣೋ, ಅವ್ನು 18 ಸತಿ ಅಂತ ಲೆಕ್ಕ ಇಟ್ಕೊಂಡಿದ್ದು ಯಾಕೆ? ಲೆಕ್ಕ ಇಡಕ್ಕೆ ಶುರು ಮಾಡಿದಾಗ್ಲೇ ನೀವು ಅದನ್ನು ಹುಷಾರಾಗಿ ಖರ್ಚು ಮಾಡೋದು. ಈಗ ನಾವು ದುಡ್ಡು ಲೆಕ್ಕ ಇಡ್ತೀವಿ, ಹಂಗಂದ್ರೆ ನಂಗೆ ಖರ್ಚು ಮಾಡ್ಬಿಡ್ತೀವ. ಅದೇ ನನ್ನ ಕೋಪ ನನ್ನ ಕೋಪ ಗುರುದು, ಅದಕ್ಕೊಂದು ಮರ್ಯಾದೆ ಬೇಡವಾ? ಸೊ ನಾನು ಹಂಗೆಲ್ಲ ಯೋಚನೆ ಮಾಡೋಕೆ ಶುರು ಮಾಡಿದಾಗ, ಅಂದ್ರೆ ನಾನು ಇದನ್ನೆಲ್ಲ ಅಗೇನ್ ಥಾಟ್ಸ್ ಆಗಿ ಹೇಳ್ತಾ ಇದ್ದೀನಿ. ದಟ್ಸ್ ವೈ ಸೊ ನಾವು ಅಂಡರ್ಸ್ಟ್ಯಾಂಡಿಂಗ್ ಕೋಪ ಇಟ್ ಅಫೆಕ್ಟ್ಸ್ ವೆರಿ ಡಿಫ್ರೆಂಟ್ಲಿ. ಹೌದು. ಇನ್ನೊಂದು ನಾನು ಅಬ್ಸರ್ವ್ ಮಾಡಿರೋದು, ಈಗ ಆ್ಯಸ್ ಎ ಡೈರೆಕ್ಟರ್ ಅವರು ಕೋಪ ಮಾಡಿಕೊಂಡ್ರು ಅಂತ ಇಟ್ಕೊಳ್ಳಿ, ಲಾಸ್ ಯಾರಿಗೆ? ಎಂಡ್ ಆಫ್ ದಿ ಡೇ ಅವರಿಗೆ ಲಾಸ್. ಈಗ ಕಿರ್ಚಾಡಿದ್ರೆ ಎಲ್ಲರೂ ಅಪ್ಸೆಟ್ ಆಗ್ತಾರಾ, ವರ್ಕ್ ಸ್ಲೋ ಆಗ್ಬಿಡುತ್ತೆ. ಕೊನೆಗೆ ಇವ್ರಿಗೂ ಬೇಜಾರು ಅಂತ ಆಯ್ತಾ. ಅದೇ ಸಹಿಸ್ಕೊಂಡಿದ್ರೆ 1 ಅವರ್ 2 ಅವರ್ಸ್ ಡಿಲೇ ಆಗೋದು ಬರೀ 1 ಅವರ್ ಡಿಲೇನಲ್ಲಿ ಏನೋ ಆಗ್ತಾ ಇರುತ್ತೆ. ಸೊ ಹೇಳಿದ್ನಲ್ಲ, ಯಾವಾಗಲೂ ಒಂದ್ಸರಿ ಕೋಪ ಮಾಡ್ಕೊಂಡು ಬೈದ್ಬಿಟ್ಟಿರ್ತಾರಲ್ಲ, ಪ್ಯಾಕಪ್ ಆದಮೇಲೆ ಅವನ್ನ ಕರೆದು, ಬೇಜಾರು ಮಾಡ್ಕೊಬೇಡ್ರಿ, ಏನೋ ಟೆನ್ಷನಲ್ಲಿ ಹೇಳ್ಬಿಟ್ಟೆ ಅಂತ ಬಂದು ಕರೆದು ಬೆನ್ನು ತಟ್ಟಿ ಅವನು ಕರಗಿ ನೀರಾಗಿ ಹಿಂಗಾಗ್ಬಿಡ್ತಾನೆ ಅವನು. ಇವ್ರು ಯಾಕೆ ನಾನು ಮಾಡಿದ ತಪ್ಪು ಬೈಸ್ಕೊಂಡಿದ್ದು ಕರೆಕ್ಟು, ನಾನು ಮಾಡಿದ ತಪ್ಪು ಬೈಸ್ಕೊಂಡಿದ್ದು ಕರೆಕ್ಟು, ಬಟ್ ಅವ್ರು ಯಾಕೆ ಹಿಂಗೆ ಅಂದರೆ ಸಮಾಧಾನ ಮಾಡ್ತಿದ್ದಾರೆ ಅಂತ ಅವನು ಫೀಲು. ಅವ್ನು ನೆಕ್ಸ್ಟ್ ಡೇ ಫುಲ್ ಅಲರ್ಟ್ ಆಗಿರ್ತಾನೆ ಅವನು. ಸೊ ಹಾಗೆ
ಸೊ ಕೋಪ ಮಾಡ್ಕೊಂಬಿಟ್ರೆ ಎಲ್ಲ ಇಡೀ ಅಟ್ಮಾಸ್ಫಿಯರೇ ಹಾಳಾಗೋಗ್ಬಿಡುತ್ತೆ. ಐ ಥಿಂಕ್ ದಟ್ ಇಸ್ ದ ರೀಸನ್ ಹಿ ಡಸನ್ ಗೆಟ್. ಬಟ್ ನಾನು ಜನರಲಿ ಸಿನಿಮಾ ಶೂಟಿಂಗ್ ಮಾಡುವಾಗ ನಾನು ಯಾವತ್ತೂ ಕಿರ್ಚಾಡೋದಿಲ್ಲ, ಮಾಡೋದಿಲ್ಲ. ಯಾಕಂದರೆ ದರ್ ಇಸ್ ನೋ ಪಾಯಿಂಟ್ ಇನ್ Once you know where the point is. there's no point No point. screaming at somebody, because it just spoils the mood of the whole whole ambience. And also it tells you who you are inside. ಅದೇನೋ ಹೇಳ್ತಾರಲ್ಲ, ನೀವು ಒಳಗೇನಿರುತ್ತೋ ಅದೇ ಆಚೆ ಫಸ್ಟ್ ಬರೋದು. ವೈ ಆರ್ ಯು ಆ್ಯಂಗ್ರಿ ಅಟ್ ಯುವರ್ ಓನ್ ಸೆಲ್ಫ್? ಈ ಥರ ಏನೇನೋ ದೊಡ್ಡ ದೊಡ್ಡ ಫಿಲಾಸಫಿಗಳೇ ಓಪನ್ ಆಗಿಬಿಡುತ್ತೆ.